ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಪೆಷಲ್ ಏನಂತಂದರೆ ನೀವೇ ನೋಡಿ ಗೊತ್ತಾಗುತ್ತೆ. ಇವಾಗ ನಾನು ಆಚೆ ಹೋಗೋದಿದೆ, ಅದಕ್ಕೆ ಸ್ವಲ್ಪ ರೆಡಿ ಆಗಬೇಕು. ಓಕೆನಾ? ಕ್ವಿಕ್ ಟ್ರಾನ್ಸಿಷನ್ ಮಾಡ್ಕೊಂಬರೋಣ. ಅಲ್ಲಿ ತನಕ ವೆಯ್ಟ್ ಮಾಡಿ ಗೈಸ್. ಬಾಯ್. ಸಿಂಪಲಾಗಿ ಒಂದು ಕುರ್ತಾ ಮತ್ತು ಜೀನ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ ಗೈಸ್. ಇನ್ನು ಇವಾಗ ಹೊರಡಬೇಕು. ಇನ್ನೂ 2 ಜನ ಬರೋದಿದೆ. ಅವ್ರು ಅಲ್ಲಿಂದ ಹಂಗೆ ಜಾಯ್ನ್ ಆಗ್ತಾರೆ. ನಾನು ಇಲ್ಲಿಂದ ಇವಾಗ ಆಟೋ ಬೇರೆ ಬುಕ್ ಮಾಡ್ಕೊಂಡು ಹೋಗೋಣ ಗೈಸ್. ಅಲ್ಲಿ ಮೀಟ್ ಆಗೋಣ. 12 ಬರೋಕ್ಕೆ ಹೇಳಿದ್ರಲ್ಲಿ 12ಗೆ ಅಲ್ಲಿ ಇರು, ನಾವು ಬರ್ತೀವಿ ಅಂತ ಹೇಳಿದ್ರು. ನನ್ನ ತಮ್ಮ ಮಾಡಿದ್ರಿಂದ ಇವಾಗ 2 ಗಂಟೆ ಆಗಿದೆ. ಅಲ್ಲಿ ಹೋಗೋ ತನಕ ಫುಲ್ ಲೇಟ್ ಆಗುತ್ತೆ. ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾನು ಅಲ್ಲಿಂದ ಬಂದು ಫ್ರೆಶ್ ಅಪ್ ಆದೆ. ಹಾಗಂತೂ ಫುಲ್ ಸುಸ್ತಾಗ್ತಿದೆ, ತಲೆ ಎಲ್ಲ ನೋಡ್ತಿದೆ. ಮತ್ತೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೋಡೋಣ, ಆಮೇಲೆ ನೋಡೋಣ. ಸರಿ ಗೈಸ್, ಅದಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಾನು 10th ಅಲ್ಲ 7th 8th ಅದೇ ಲಾಸ್ಟ್ ನಾನು ಹೋಲಿ ಆಡಿದ್ದು. ಮತ್ತು ಎಷ್ಟು ವರ್ಷ ಆದಮೇಲೆ ಇವಾಗ ಆಡ್ತೀನಿ. ಇವತ್ತು ಸಖತ್ ಖುಷಿ, ಇವತ್ತು ಸಖತ್ ಎಂಜಾಯ್ ಮಾಡಿದ್ವಿ. ಆದರೂ ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಏನೇನೋ ಆಗೋಯ್ತು ಗಾಯ್ಸಲ್ಲಿ, ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಜಾಸ್ತಿ ಮಾಡಿದ್ವಿ, ಇನ್ನೂ ಮಾಡ್ಬೋದಿತ್ತು ಅಂತ ಅಂತಿದ್ದೀನಿ. ಏನಾಯಿತು ಗೊತ್ತಾ, ಅಲ್ಲಿ ನಾನು 450 439 ಎಷ್ಟೋ ಪೇ ಮಾಡಿದ್ದೆ. ಓಕೆನಾ? ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಗೆ ಅಷ್ಟು ಪೇ ಮಾಡಿದ್ದೆ. ನಮ್ಮಿಬ್ಬರು ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಬಿಲೋ 13 ಏಜ್ ಇರೋರಿಗೆ ಬುಕ್ ಮಾಡಿದ್ರು ಟಿಕೆಟ್. ಅದು ಬರೀ 71 73 ಎಷ್ಟು 71 73 ಎಷ್ಟು. ನಾನು ಅವ್ರಿಗೆ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ವಿ ಬಿಟ್ಬಿಟ್ರು. ಅವ್ರಿಗೆ ನನಗೆ ಎಷ್ಟು ರಿಗ್ರೆಟ್ ಫೀಲ್ ಆಗ್ತಿದೆ ಗೊತ್ತಾ. ಸುಮ್ಮನೆ 450 ರೂಪೀಸ್ ವೇಸ್ಟ್ ಆಗುತ್ತೆ. 71 ರೂಪೀಸ್ಗೆ ಹೋಗಿ ಆಡ್ಕೊಂಬರ್ಬೋದಿತ್ತು ಆರಾಮಾಗಿ. 450 ಕೊಟ್ಟು ಆಡ್ಕೊಂಬಂದಿದ್ದೀನಿ. ಅಷ್ಟೊಂದು ವರ್ತಿತ್ತೇನು ಅನಿಸ್ಲಿಲ್ಲ. ಅದು ಚೆನ್ನಾಗಿತ್ತು. 450 ಕೊಡೋ ಅಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ. ಹೋಗಿ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆದೆ. ನಮ್ಮ ಮನೇಲಿ ನಮ್ಮಮ್ಮ ಚಿಕನ್ ಸಾರು ಮಾಡಿದ್ದಾರೆ. ಗೈಸ್, ನನಗೆ ಫುಲ್ ನಿದ್ದೆ ಬರ್ತಿದೆ. ನಾನು ಹೋಗಿ ಮಲ್ಕೋತೀನಿ ಇವಾಗ. ಗುಡ್ ನೈಟ್, ಬಾಯ್ ಬಾಯ್.